1992ರಲ್ಲಿ ಇಲ್ಲಿರ್ತಕ್ಕಂತಹ ಸ್ವರ್ಣವರ್ಣದ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರು ಕಳುವಾಗತ್ತೆ. ಸ್ವರ್ಣ ಬಂಗಾರದ್ದೇ ಹೆಚ್ಚು ಕಡಿಮೆ 2 kg. ಒಂದು ಪಾತಾಳ ನಾಗ, ಇನ್ನೊಂದು ಸಂಸಾರ ನಾಗ. ಪಾತಾಳ ನಾಗ ಅಂತಂದರೆ ಬಹುತೇಕವಾಗಿ 1 ಅಥವಾ 2 ನಾಗರುಗಳು ತಲೆ ಕೆಳಗಾಗಿರ್ತವೆ. ಸಂಸಾರ ನಾಗ ಅಂತಂತಂದರೆ ಅದ್ರ ಜೊತೆಗೆ ಮೊಟ್ಟೆಗಳು ಸಹ ಇರ್ತವೆ. ನಾಗಾರಾಧನೆ ಹೇಗೆ ಮಾಡಬೇಕು, ನಾಗರುಗಳು ಯಾರು, ಯಾವಾಗ ಆಹ್ವಾನ ಮಾಡ್ಕೊಳ್ಬೇಕು, ಯಾವಾಗ ಅವುಗಳನ್ನು ಸಂತೃಪ್ತಿಗೊಳಿಸಬೇಕು, ಹೇಗೆ ಪೂಜಿಸಬೇಕು, ಯಾರು ಪೂಜಿಸಬೇಕು, ಯಾವಾಗ ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವರು ಸಮಂತಭದ್ರಾಚಾರ್ಯರು ಎನ್ನುವಂತಹ ಆಚಾರ್ಯ ಮುನಿಗಳು. ಹಸ್ತೆ ತ್ರಿಶೂಲ ಮಕರ ಧ್ವಜಬಾಣ ಚಾಪ. ತೀರ್ಥಂಕರರಿಗೆ ಮೊದಲನೇ ಪ್ರಾಶಸ್ತ್ಯ, ಅವರು ಎತ್ತರದಲ್ಲಿರ್ತಾರೆ, ಅವರು ಆಡಂಬರಗಳನ್ನು ಬಯಸೋದಿಲ್ಲ, ಅವರಿಗೇನಿದ್ರೂ ಅರ್ಚನೆ ಮತ್ತು ಆರಾಧನೆ. ಜ್ವಾಲಾಮಾಲಿನಿ ಅಮ್ಮನವರಿಗೆ ಅಲಂಕಾರಗಳನ್ನು ಮಾಡಬಹುದು, ಅರ್ಚನೆ ಮಾಡಬಹುದು, ಆರಾಧನೆ ಮಾಡಬಹುದು, ವರಗಳನ್ನು ಬೇಡ್ಕೊಳ್ಬಹುದು, ಕಷ್ಟಗಳನ್ನು. ಇಲ್ಲಿ 24 ತೀರ್ಥಂಕರರ ಪೀಠಗಳು ಇದ್ದವು ಅನ್ನುವಂಥದ್ದಕ್ಕೆ ಏಕರೂಪದಲ್ಲಿರ್ತಕ್ಕಂಥ ತೀರ್ಥಂಕರಗಳೇ ಸಾಕ್ಷಿ. ಅನಂತ, ವಾಸುಕಿ, ಶೇಷ, ತಕ್ಷಕ, ಕಾರ್ಕೋಟಕ, ಶಂಖಪಾಲ, ಪದ್ಮ, ಮಹಾಪದ್ಮ ಅಂತ ಹೇಳಿ ಕರಿತೀವಲ್ವಾ, ಹಾಗೆಯೇ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ, ಪಾತಾಳನಾಗ ಮತ್ತು ಸಂಸಾರನಾಗ. ಜೈನ ಆಗಮ ಶಾಸ್ತ್ರಗಳು ಇದರಲ್ಲಿದ್ದಾವೆ. ತಾಯಿ ಜಗನ್ಮಾತೆ ಜಗತ್. ಗೇರುಸೊಪ್ಪದಲ್ಲಿ ನಮ್ಮನ್ನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಮೇಡಮ್, ಈಗ ನಾನು ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಗೇರುಸೊಪ್ಪೆಯ ನಾಡಿನ ಅಧಿದೇವತೆ. ಓ, ನಾಡದೇವತೆ. ಆ ಕಾಲದ ಆ ರಾಜ್ಯದ ನಾಡ ಅಧಿದೇವತೆ ಜ್ವಾಲಾಮಾಲಿನಿ ಅಮ್ಮನವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈಗ ಹೇಗೆ ನಮ್ಮಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ಅಂತೇಳಿ ಕರ್ನಾಟಕದ ನಾಡದೇವತೆ ಅಂತಂದು ಹೇಳಿ ನಾವು ಕರಿತೇವೆಯೋ, ಹಾಗೆ ಗೇರುಸೊಪ್ಪದ ಅಥವಾ ನಗರ ಬಸ್ತಿ ಕೆರೆಯ ಅಥವಾ ನಗಿರಿ ಸಾಮ್ರಾಜ್ಯದ ನಾಡದೇವತೆಯಾಗಿ ಈ ಜ್ವಾಲಾಮಾಲಿನಿ ಅಮ್ಮನವರು ಇದ್ದರು ಅನ್ನುವಂಥದ್ದಕ್ಕೆ ಹಲವು ಪುರಾತನವಾಗಿರ್ತಕ್ಕಂಥ ಸಾಕ್ಷ್ಯಗಳು ನಮ್ಮಲ್ಲಿವೆ, ಮತ್ತು ಅದು ಪ್ರತೀತಿಯೂ ಸಹ ಹಾಗೇ ಇದೆ. ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅದೇ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ದೇವಾಲಯಕ್ಕೆ. ಮೇಡಮ್, ಇಲ್ಲಿ ನಾವು ಇನ್ನೊಂದು ವಿಶೇಷವನ್ನು ಗುರುತಿಸಬಹುದು. ಏನಪ್ಪ ಅಂತಂದರೆ, ಈ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವರು ಸಮಂತಭದ್ರಾಚಾರ್ಯರು ಎನ್ನುವಂತಹ ಆಚಾರ್ಯ ಮುನಿಗಳು. ನಮ್ಮಲ್ಲಿ ಮುನಿಗಳಲ್ಲಿ ಆಚಾರ್ಯ ಪದವಿಯನ್ನು ಕೆಲವೇ ಜನರು ಪಡೀಲಿಕ್ಕೆ ಸಾಧ್ಯ, ಎಲ್ಲರೂ ಸಹ ಆಚಾರ್ಯ ಪದವಿಯನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಇವರು ಸಮಂತಭದ್ರಾಚಾರ್ಯ ಮುನಿಗಳು. ಇವರು ಈ ಸಾಮ್ರಾಜ್ಯದ ಸಂಪೂರ್ಣ ರೂಪುರೇಷೆಯನ್ನು ಹಾಗೂ ಸಾಮ್ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿದ್ವತ್ತನ್ನು ಇಲ್ಲಿಯ ರಾಜರುಗಳಿಗೆ ಅಥವಾ ಇಲ್ಲಿಯ ಆಡಳಿತ ವರ್ಗಕ್ಕೆ ಧಾರೆ ಎರೆದಿರ್ತಕ್ಕಂಥವ್ರು ಈ ಸಮಂತಭದ್ರಾ ಮುನಿಗಳು. ಯಾವ ರೀತಿ ಅಂತ ರಾಜಗುರುಗಳು ಅಂತ. ರಾಜಗುರುಗಳು. ನಂತರ ಇವರ ಕಾಲಾಂತರದಲ್ಲಿ ಇಲ್ಲಿ ಇರ್ತಕ್ಕಂತಹ ಪೀಠದ ಹೆಸರು ಸಮಂತಭದ್ರ ಪೀಠ ಅಂತ ಹೇಳಿ ಕರೀತಾ ಇದ್ರು. ಅದೀಗ ನಾಶ ಆಗಿ ಹೋಗಿದೆ ಅದು. ಸರಿ, ಇವಾಗ್ಲೂ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುತ್ತಾ? ನಿತ್ಯ ಪೂಜೆ ಪುರಸ್ಕಾರಗಳು ನಡೀತಕ್ಕಂತಹ ನಗರ ಬಸದಿ ಕೇರಿ ಅಥವಾ ಗೇರುಸೊಪ್ಪೆಯ ಏಕೈಕ ಮಂದಿರ ಅಂದರೆ ಅದು ಈ ಜ್ವಾಲಾಮಾಲಿನಿ ಅಮ್ಮನವರ ಮಂದಿರ. ಇದು ಮೂಲ ಮಂದಿರ. ಇದೇನು ಸರ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರರು ಶ್ರೀ ಜ್ವಾಲಾಮಾಲಿನಿ ಅಮ್ಮನವರು ಅಂದರೆ ಯಕ್ಷಣಿಯರು ಇದ್ದೇ ಇರ್ತಾರೆ. ತೀರ್ಥಂಕರರಿಗೆ ಮೊದಲನೇ ಪ್ರಾಶಸ್ತ್ಯ, ಅವರು ಎತ್ತರದಲ್ಲಿರ್ತಾರೆ, ಅವರು ಆಡಂಬರಗಳನ್ನು ಬಯಸೋದಿಲ್ಲ, ಅವರಿಗೇನಿದ್ರೂ ಅರ್ಚನೆ ಮತ್ತು ಆರಾಧನೆ. ಜ್ವಾಲಾಮಾಲಿನಿ ಅಮ್ಮನವರಿಗೆ ಅಲಂಕಾರಗಳನ್ನು ಮಾಡಬಹುದು, ಅರ್ಚನೆ ಮಾಡ್ಬೋದು, ಆರಾಧನೆ ಮಾಡ್ಬೋದು, ವರಗಳನ್ನು ಬೇಡ್ಕೊಳ್ಬೋದು, ಕಷ್ಟಗಳನ್ನು ಅವರಾದರೆ ಹೇಳ್ಕೊಳ್ಬೋದು. ಆದರೆ ತೀರ್ಥಂಕರರಿಗೆ ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇದಿಲ್ಲ, ಯಾಕಂದರೆ ಅವರು ಮಾರ್ಗವನ್ನು ಸೂಚಿಸಿದ್ದಾರೆ, ಅದರ ಮಾರ್ಗದಲ್ಲಿ ನಾವು ಹೋಗಬೇಕು. ಕಷ್ಟ ಬಂದಾಗ ಬೇಡ್ಕೊಳ್ಳುವಂಥದ್ದು ಯಕ್ಷಣಿಯರಲ್ಲಿ. ಓಕೆ, ಇದೆಲ್ಲ ಪೇಂಟ್ ಮಾಡಿದಾರಲ್ಲ, ಇದು ಗಾರಿದ ಅಥವಾ ಇದು ಕಲ್ಲಿದು? ಇದು ಹಳೆಯ ಕಲ್ಲುಗಳಿವು, ಅದಕ್ಕೆ ಪೇಂಟ್ ಮಾಡಿದ್ದಾರೆ ಮೇಡಮ್. ಇದಕ್ಕೆ ಪೂರ್ವದಲ್ಲಿ ಹೀಗೆ ಸುತ್ತುವರದೇ ಬರೋಣ ಬರ್ರಿ. ಇದು ದೇವಾಲಯಕ್ಕೆ ದಿನ ಬಳಕೆಗೆ ಬಳಸ್ತಾ ಇರ್ತಕ್ಕಂಥ ಬಾವಿ. ಇದು ವ್ಯವಸ್ಥಿತವಾಗಿದೆ. ಓ, ಇಲ್ಲಿ ತೀರ್ಥಂಕರರೆಲ್ಲ ನೋಡ್ತಾ ಇದ್ದೀವಲ್ಲ. ಹೌದು, ಭಾಳಷ್ಟು ಬಸದಿಯ ತೀರ್ಥಂಕರಗಳು ಇಲ್ಲೇ ಇದ್ದಾವೆ. ಒಂದೇ ಕಡೆ? ಹೌದು, ಇದು ಬೇರೆ ಬೇರೆ ಕಡೆ ಹಾಳಾಗಿರುವಂಥದ್ದು ಅಥವಾ ಅಧಪತನ ಆಗಿರುವಂಥದ್ದನ್ನು ತೆಗೆದುಕೊಂಡು ಬಂದು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ಶಿಲೆಗಳು ಬೇರೆ ರೀತಿ ಇದೆಯಲ್ಲ ಸರ್? ಇವು ಬಿಳಿ ಶಿಲೆಗಳಿವು. ಇವು ಬೇರೆ ಭಾಗದಿಂದ ಬಂದಿರತಕ್ಕಂತಹ ಶಿಲೆಗಳಿವು. ಇವು ಸಹ ತೀರ್ಥಂಕರರು. ಪೀಠ ಇಲ್ಲ, ಅದನ್ನು ಸುಮ್ಮನೆ ಹೀಗೆ ಮೇಲ್ಭಾಗದಲ್ಲಿ ಇಟ್ಟಿದ್ವಿ. ಪೀಠದಲ್ಲಿ ಅಂತಂದರೆ ಇದ್ರದ್ದು ಪೀಠ ಅಲ್ಲ ಇದು. ಆ ಪೀಠದಲ್ಲಿ ಲಾಂಛನಗಳಿರ್ತಿದ್ವು, ಲಾಂಛನಗಳಿಲ್ಲ. ಇವೆಲ್ಲ ಅಭಿಷೇಕ ಮಾಡಿ ಸೌದು ಹೋಗಿರತಕ್ಕಂಥವುಗಳು.
ಹಾಗಾಗಿ ಇಲ್ಲಿ 24 ತೀರ್ಥಂಕರರ ಪೀಠಗಳು ಇದ್ದವು ಅನ್ನುವಂಥದ್ದಕ್ಕೆ ಏಕರೂಪದಲ್ಲಿರ್ತಕ್ಕಂಥ ತೀರ್ಥಂಕರಗಳೇ ಸಾಕ್ಷಿ. ಅವರಿಗೆ ಇದರಲ್ಲಿ ಈಗ 9 ತೀರ್ಥಂಕರನ್ನು ಮಾತ್ರ ನೋಡಬಹುದು. ಇನ್ನು ಉಳಿದಿರತಕ್ಕಂಥ 15 ತೀರ್ಥಂಕರರು ಕಾಣಿಸ್ತಾ ಇಲ್ಲ. ಪರ್ಯಾಸ. ಆಮೇಲೆ ಇಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂತಹ ಎಲ್ಲರನ್ನೂ ಸಹ ಇಲ್ಲಿ ಎತ್ಕೊಂಡು ಬಂದು ಇಟ್ಟಿದ್ದೀವಿ ನಾವು. ಇಲ್ಲಿ ನೋಡ್ರಿ, ಎಲ್ಲವನ್ನು ನಾವು ನೋಡ್ಬೋದು. ವೀರಭದ್ರ, ಕ್ಷೇತ್ರಪಾಲ, ಆನಂತರ ಮಹಾಸತಿ, ಇವರೆಲ್ಲ ಮಹಾಸತಿ, ಗಣಪತಿ, ಆನಂತರ ಅವರು ಮಹಾಸತಿ, ಕ್ಷೇತ್ರಪಾಲ, ಇವರೆಲ್ಲ. ಇಲ್ಲಿ ಕ್ಷೇತ್ರಪಾಲರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಕಲ್ಲಿನಲ್ಲಿ ಒಂದು ಇದು ಏನು ಸೌಂಡ್ ಬರತ್ತೆ. ಇದರಲ್ಲಿಲ್ಲ, ಅದರಲ್ಲಿ ತೋರಿಸ್ತೇನೆ ನಾನು. ಹೆಣ್ಣು ಮತ್ತು ಗಂಡು ಕಲ್ಲು ಅಂತಂದು ಹೇಳಿ ವಿಭಾಗ ಮಾಡ್ತಾರೆ. ಅಂದರೆ ಇಲ್ಲಿದೆ ಅಂತಲ್ಲ, ಹಿಂಭಾಗದಲ್ಲಿ ದೇವಸ್ಥಾನದ ಬೀದಿ ಇತ್ತು, ಅಲ್ಲಿಂದನೂ ಸಹ ಕೆಲವು ಬಂದಿದ್ದಾವೆ ನೋಡ್ರಿ. ಅವು ಯಾವ ಕಲ್ಲಿನಲ್ಲೂ ಆ ಶಬ್ದ ಇಲ್ಲ. ಕೆಲವು ಶಬ್ದಗಳು ಮಾತ್ರ ಇದನ್ನು ಗಂಡು ಕಲ್ಲು ಅಂತ ಹೇಳಿ ಕರೀತಾರೆ ಶಿಲ್ಪಶಾಸ್ತ್ರದಲ್ಲಿ. ಇದೇನಿದೆ ಸರ್? ಅದು ಪಿರಂಗಿಗುಂಡು. ಅದು ಪಿರಂಗಿಗಳನ್ನು ಬಳಸುವಂಥದ್ದಕ್ಕೆ ಇಲ್ಲಿ ಕುರುಹುಗಳು ಪಿರಂಗಿಗಳದ್ದು ಕಾಣೋದಿಲ್ಲ. ಬಟ್ ಇದರಲ್ಲಿ ನಾವು ಎಲ್ಲಿ ನೋಡ್ತೇವೆ, ಕಾಗಾಲು ಕೋಟೆಯಲ್ಲೂ ನೋಡಬಹುದು, ಕಾನೂರು ಕೋಟೆಯಲ್ಲೂ ಸಹ ನೋಡ್ಬೋದು. ಪಿರಂಗಿಗಳನ್ನು ನೋಡ್ಬೋದು. ಇವಾಗಲೂ ಇದು ಒಡೆದಿದ್ದಾವೆ, ಇವಾಗಲೂ ಇದ್ದಾವೆ. ಓಕೆ, ಬನ್ನಿ ಸರ್, ಅದ್ರ ಬಗ್ಗೆ, ಪಿರಂಗಿಗಳ ಬಗ್ಗೆ, ಯುದ್ಧಗಳ ಬಗ್ಗೆ ಅಲ್ಲಿನೇ ಹೋಗಿ ಮಾತಾಡೋಣ. ಅದಕ್ಕೂ ಮುಂಚೆ ಜ್ವಾಲಾಮುಖಿ ಅಮ್ಮನವರ ದರ್ಶನ ಮಾಡೋಣ. ಜ್ವಾಲಾಮಾಲಿನಿ ಅಮ್ಮನವರು ಇವೆಲ್ಲ ಬಸದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಇದನ್ನು ನಾವು ಸಭಾಮಂಟಪ ಅಂತ ಹೇಳಿ ಕರಿತೀವಿ. ಆಗಿನ ಕಾಲದಲ್ಲಿ ಏನಾದರೂ ವಿಶೇಷ ಅಂದರೆ ದೇವಾಲಯಕ್ಕೆ ಅಥವಾ ಬಸದಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಣ್ಣ ಕಾರ್ಯಕ್ರಮಗಳು ಈ ಮಂಟಪದಲ್ಲಿ ನಡೀತಾ ಇದ್ವು. ನೋಡೋಣ. ಅಯ್ಯೋ, ಏನು ಸರ್ ಇಷ್ಟೊಂದು ಹಾಳಾಗಿರುವೆಲ್ಲ ಇಲ್ತಂದು? ಎಲ್ಲ ಹಾಳಾಗೋಗಿದೆ, ಏನು ಮಾಡೋಣ ವೀಣು. ಈಗಾದರೂ ಸ್ವಲ್ಪ ಮಟ್ಟಿಗಿದೆ ಅನ್ನುವಂಥದ್ದನ್ನು ನೆಮ್ಮದಿಯಿಂದ ಸಮಾಧಾನ ಪಟ್ಕೊಳ್ಬಹುದು. ಎಷ್ಟು ತೀರ್ಥಂಕರರ ಮೂರ್ತಿಗಳು. ಆಮೇಲೆ ನಾಗರ ವಿಶೇಷತೆ ನೋಡಿ, ಬಹುತೇಕ ಪಾತಾಳ ನಾಗ ಮತ್ತು ಸಂಸಾರ ನಾಗಗಳು, ಇವುಗಳ ಪಾತಾಳ ನಾಗ ಅಂತ ಹೇಳಿ ಕರಿತೇವೆ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ನಾಗಾರಾಧನೆ ಅನ್ನುವಂಥದ್ದು ನಮ್ಮಲ್ಲೂ ಸಹ ಇದೆ. ಫಾರ್ ಎಕ್ಸಾಂಪಲ್ಲು, ನಮ್ಮೂರಲ್ಲಿ ಏನು ಬಂಕನಬಳ್ಳು ಅಂತ ಹೇಳಿ ಮುಳುಗಡೆಯಾಗಿದೆ, ಅಲ್ಲಿ ಪದ್ಮಾವತಿ ಯಕ್ಷ ದೇವಾಲಯ ಇತ್ತು. ಅಲ್ಲಿ ಹೆಚ್ಚು ಕಡಿಮೆ ಈಗಲೂ 1,000ಕ್ಕೂ ಹೆಚ್ಚು ನಾಗರುಗಳ ವಿಗ್ರಹಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. 1,000ಕ್ಕೂ ಹೆಚ್ಚು. ಎಲ್ಲ ಕಲ್ಲಿನ ಹೂಗಳಿದ್ವು. ಅಮೃತ ಶಿಲೆಯ ನಾಗರು ಸಹ ಇತ್ತು. ಆನಂತರ ಈ ರೀತಿಯಾಗಿರ್ತಕ್ಕಂಥ ಹಲವು ನಾಗರುಗಳಿದ್ವು ಬಿಡ್ರಿ. ಎಲ್ಲ ನಾಗರುಗಳು ಸಹ ಅಲ್ಲಿದ್ದವು. ಅದೇ ರೀತಿ ನಮ್ಮಲ್ಲೂ ಸಹ ನಾಗಾರಾಧನೆ ಇತ್ತು ಅನ್ನುವಂಥದ್ದಕ್ಕೆ ಅದೊಂದು ಉದಾಹರಣೆ. ಜೊತೆಯಲ್ಲಿ ನಮ್ಮಲ್ಲಿ ಬಹುತೇಕವಾಗಿ ಆರಾಧನೆ ಮಾಡುವಂತಹ ನಾಗರುಗಳು ಯಾವಪ್ಪ ಅಂತಂದರೆ, ಒಂದು ಪಾತಾಳ ನಾಗ, ಇನ್ನೊಂದು ಸಂಸಾರ ನಾಗ. ಪಾತಾಳ ನಾಗ ಅಂತಂದರೆ ಬಹುತೇಕವಾಗಿ 1 ಅಥವಾ 2 ನಾಗರುಗಳು ತಲೆ ಕೆಳಗಾಗಿರ್ತವೆ. ಸಂಸಾರ ನಾಗ ಅಂತಂತಂದರೆ ಅದ್ರ ಜೊತೆಗೆ ಮೊಟ್ಟೆಗಳು ಸಹ ಇರ್ತವೆ. ಈಗ ಅಲ್ಲೆಲ್ಲ ಇದ್ದಿರ್ತಕ್ಕಂಥವುಗಳಲ್ಲಿ ಮೊಟ್ಟೆಗಳು ಮುಂದೆಲ್ಲ ಕಾಣಿಸ್ತವೆ, ಮೊಟ್ಟೆಗಳು ಇರ್ತವೆ. ಇವುಗಳು ನಾಗರಲ್ಲಿ ವಿಶೇಷ. ಈಗೇನು ಅಷ್ಟಕುಲ ನಾಗದೇವತೆಯರು ಅಂತಂದು ಹೇಳಿ ನಾವು ಕರಿತೇವೆ. ಏನು ಅನಂತ, ವಾಸುಕಿ, ಶೇಷ, ತಕ್ಷಕ, ಕಾರ್ಕೋಟಕ, ಶಂಖಪಾಲ, ಪದ್ಮ, ಮಹಾಪದ್ಮ ಅಂತ ಹೇಳಿ ಕರಿತೀವಲ್ವಾ. ಹಾಗೆಯೇ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ, ಪಾತಾಳ ನಾಗ ಮತ್ತು ಸಂಸಾರ ನಾಗ. ಅದರಲ್ಲಿ ನಾಗಾರಾಧನೆಯಲ್ಲಿ ಇವುಗಳನ್ನು ಜಾಸ್ತಿ ಬಳಸ್ತಾರೆ. ಮೊಟ್ಟೆ ಅಂತ ಹೇಳಿದ್ರೆ ಇಲ್ಲಿ ರೌಂಡ್ ರೌಂಡ್ ಆಗಿದೆ. ಇದು ಮೊಟ್ಟೆಗಳು. ಹೌದು ಹೌದು, ಇದನ್ನ ಸಂಸಾರ ನಾಗ ಅಂತಾನೆ ನಾವು ಕರಿತೇವೆ. ಮೊಟ್ಟೆಗಳಿಲ್ಲದೆ ಬರೀತ ಅದು ತಲೆ ಕೆಳಗಾಗಿತ್ತು ಅಂದ್ರೆ ಪಾತಾಳ ನಾಗ. ಅವೆರಡಕ್ಕೂ ಏನ್ ಡಿಫ್ರೆನ್ಸ್? ಅಂದ್ರೆ ಸಾಮಾನ್ಯವಾಗಿ ಮಕ್ಕಳುಗಳು, ಈಗ ನಾಗ ಅಂತಂದ್ರೆ ಸಮೃದ್ಧಿಯ ಸಂಕೇತ. ನಮಗೆ ದುಡ್ಡು ಹಣಕಾಸು ತೊಂದರೆ ಆಗಿದೆ ಅಂತಂದರೆ, ಅಥವಾ ಮಕ್ಕಳಾಗಲಿಲ್ಲ ಅಂತ ಆದರೆ, ಈ ಸಂಸಾರ ನಾಗದ ಕಲ್ಲನ್ನು ಮಾಡಿಸ್ಕೊಡ್ತೇನೆ, ಅಥವಾ ಸಂಸಾರ ನಾಗಕ್ಕೆ ಹಾಲನ್ನು ಎರಿತೇನೆ, ಅಥವಾ ಅಭಿಷೇಕ ಮಾಡ್ತೇನೆ. ಈ ರೀತಿಯ ಒಂದು ಬಯಕೆಗಳನ್ನು ಇಟ್ಟು ದೇವರನ್ನು ಕೇಳ್ಕೊಳ್ಳುವಂತಹ ಪದ್ಧತಿ ಇತ್ತು, ಜೈನ ಸಂಪ್ರದಾಯ. ಬೇರೆದ್ರಲ್ಲೂ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ಇದು ನಮ್ಮಲ್ಲಿ ಈಗಲೂ ಇದೆ. ಆ ನಿಟ್ಟಿನಲ್ಲಿ ಮುಕ್ತಿನಾಗಸ್ವಾಮಿಯನ್ನು ನಾವು ಅಲ್ಲಲ್ಲೇ ಪ್ರತಿಷ್ಠೆ ಮಾಡೋದು. ಡಿಫ್ರೆಂಟ್ ಶೇಪ್ ನೋಡ್ತೀವಿ ಇಲ್ಲಿ ನಾಗದೇವತೆಗಳನ್ನ. ಇಲ್ಲಿ ನೋಡಿ ಎಷ್ಟೊಂದು ನಾಗದೇವತೆಗಳು, ಒಂದು ಕೆಳಗಡೆ ಒಂದು ಮೇಲೆ, ಎಷ್ಟೊಂದು ಸುತ್ಕೊಂಡಿದೆ ಅಲ್ಲಿ. ಇನ್ನೊಂದು ವಿಶೇಷ ಹೇಳ್ತೇನೆ ನಾನು. ಈಗೇನು ನಮ್ಮಲ್ಲಿ ಬಂಕನಬಳ್ಳು ಅನ್ನುವಂಥದ್ದು ಮುಳುಗಡೆಯಾಗಿದೆ,
ಆ ಮುಳುಗಡೆ ಪ್ರದೇಶದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪದ್ಮಾವತಿ ಅಮ್ಮನವರನ್ನು ನಾವು ನೋಡಬಹುದಿತ್ತು. ಆದರೆ ಅದು ಈಗಿಲ್ಲ. ಹೇಗಿತ್ತಪ್ಪ ಅಂತಂದರೆ ಮಧ್ಯ ಅರ್ಧ ದೇಹ ಅಮ್ಮನವರ ಆಕೃತಿ, ಹೆಡೆ ಇತ್ತು, ಕೈಯಲ್ಲಿ ಏನು ಪಾಶ ಮತ್ತು ಅಂಕುಶ ಅಭಯಹಸ್ತ ಎಲ್ಲ ಇತ್ತು, ಕೆಳಭಾಗ ಹಾವು. ಅದು ಹಾಗೆ ಸುರುಳಿ ಹೊಡ್ಕೊಂಡು ಕೆಳಭಾಗಕ್ಕೆ ಬರ್ತಿತ್ತು. ಆ ಕೆಳಭಾಗದಿಂದ ಹೊರಟಿರುವಂತಹ ಬಾಲದ ತುದಿ ಕೆಳಭಾಗ ಸುತ್ತ 8 ನಾಗಗಳು ಬರ್ತಿದ್ವು. ಆ 8 ನಾಗಗಳಿಗೆ ಸಮಗಂಟಾಗಿ 4 ಗಂಟು ಪ್ರತಿ ನಾಗಕ್ಕೆ ಇತ್ತು. ಅಂದರೆ 32 ಗಂಟುಗಳನ್ನು ಎಲ್ಲ ನಾಗರುಗಳಿಗೆ ಹೊಡೆದುಕೊಂಡು ಬಂದು ಮತ್ತೆ ಎಲ್ಲಿ ಪ್ರಾರಂಭ ಆಗಿತ್ತು ಬಾಲ ಅದ್ರ ಬುಡದಲ್ಲಿ ಎಂಡ್ ಆಗಿತ್ತು. ಅದೊಂದು ವಿಶೇಷ ಕಲ್ಪನೆಯ ಪದ್ಮಾವತಿ ಅಮ್ಮನವರು ನಾಗಾರಾಧನೆಯಲ್ಲಿ ಅದು ಅಲ್ಲಿತ್ತು. ಅದು ಈಗಿಲ್ಲ. ಅದು ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಆ ರೀತಿಯಾಗಿರ್ತಕ್ಕಂಥದ್ದು ಇತ್ತು. ಹಾಗಾಗಿ ಸಾಕಷ್ಟು ನಾಗದೇವತೆಗಳ ಕಲ್ಗಳನ್ನ ನಾವಿಲ್ಲಿ ನೋಡ್ತೀವಿ. ತುಂಬ ನೋಡ್ಬೋದು ಮೇಡಮ್, ತುಂಬ ನೋಡ್ಬೋದು. ಆಮೇಲೆ ಇಲ್ಲಿರ್ತಕ್ಕಂತಹ ಒಂದು ಇದಿದೆಯಲ್ವಾ, ಜ್ವಾಲಾಮಾಲಿನಿ ಅಮ್ಮನವರ ಶಿಲ್ಪ ಇದು ಮಂದಿರದ ಮುಂಭಾಗದಲ್ಲಿ ಆ ದೇವರ ಪೀಠದಲ್ಲಿ ಇರುವಂಥದ್ದು. ಇಲ್ಲಿ ಇದೆಯಲ್ಲ, ಹೌದು, ಚಂದ್ರನಾಥ ಸ್ವಾಮಿಯ ಪೀಠದಲ್ಲಿ ಅಕ್ಕ ಮತ್ತು ಪಕ್ಕದಲ್ಲಿ ಇರುವಂತಹ ಬಿಂಬ ಜ್ವಾಲಾಮಾಲಿನಿ ಅಮ್ಮನವರು ಮಾತ್ರ ಕಾಣಿಸ್ತಾರೆ. ಸರ್ ಏನು ಹೆಂಗೆ ಐಡೆಂಟಿಫೈ ಮಾಡೋದು ಸರ್? ಅಷ್ಟಭುಜಾನ್ವಿತೆ ಹಸ್ತೆ ತ್ರಿಶೂಲ ಮಕರ ಧ್ವಜ ಬಾಣ ಚಾಪ ಆ ಆಕಾರದಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೆ. ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಜ್ವಾಲಾಮಾಲಿನಿ ಅಂತಂದರೆ ಉಗ್ರ ಸ್ವರೂಪಿ, ಬೆಂಕಿ ಅಂತಂದು ಹೇಳಿ ನಾವು ಅಂದ್ಕೊಳ್ತೀವಿ. ಹಾಗಾಗಿ ಜ್ವಾಲಾಮಾಲಿನಿಯ ಆರಾಧಕರು ಅಂತಂದರೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂತಹ ತತ್ವಗಳನ್ನು ಅವ್ರು ಪಾಲನೆ ಮಾಡಬೇಕು. ಯಾವ ರೀತಿ? ಅದು ಈಗ ಉದಾಹರಣೆಗೆ ಈಗ ದೇವರಿಗೆ ಸಂಬಂಧಪಟ್ಟ ಹಾಗೆ ಅರ್ಚನೆ ಮಾಡಬೇಕು. ಯಾವುದೇ ದೇವರನ್ನು ಅರ್ಚನೆ ಮಾಡಬೇಕಾದ್ರೂ ಕೋಪ ಮಾಡೋಂಗಿಲ್ಲ. ಅದರಲ್ಲೂ ಜ್ವಾಲಾಮಾಲಿನಿ ಅಮ್ಮನವ್ರನ್ನ ಅರ್ಚನೆ ಆರಾಧನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ರು ಸಿಟ್ಟು ಮಾಡಿದ್ರು ಅಂತಂದರೆ ಅದರದ್ದು ಎಫೆಕ್ಟ್ ತುಂಬ ಆಗುತ್ತೆ ಅನ್ನುವಂಥದ್ದು ಪ್ರತೀತಿ. ಹಾಗಾಗಿ ಆ ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಬೇಕು. ನಮ್ಮಲ್ಲಿ ಪದ್ಮಾವತಿ ಅಮ್ಮನವರು ಶಾಂತ ಸ್ವರೂಪಿಣಿ, ಎಂಥವರು ಸಹ ಅರ್ಚನೆ ಆರಾಧನೆ ಮಾಡಬಹುದು. ಜ್ವಾಲಾಮಾಲಿನಿ ಅಮ್ಮನವರು ಅರ್ಚನೆ ಆರಾಧನೆ ಮಾಡಬೇಕು ಅಂದರೆ ತುಂಬ ತಾಳ್ಮೆ ಬೇಕು, ಕಷ್ಟ ಇರುತ್ತೆ ಅದಕ್ಕೆ. ಬನ್ನಿ, ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ನಾಡನ ಆ ಕಾಲದ ನಾಡ ಅಧಿದೇವತೆ ತಾಯಿ ಶ್ರೀ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಬಸದಿ. ಬನ್ನಿ ಮೇಡಮ್. ತಾಯಿ ಜಗನ್ಮಾತೆ ಜಗತ್ ನಮ್ಮಲ್ಲಿ ಬಹುತೇಕವಾಗಿ ದೇವರಲ್ಲಿ ವರವನ್ನು ಕೇಳುವಂಥದ್ದು ಹೇಗೆ, ಈಗ ಉದಾಹರಣೆಗೆ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರಿ, ಈ ವರ್ಷ ಮದುವೆ ಆಗ್ತದೆಯಾ ಆಗಲ್ವಾ, ನಿಮ್ಮ ಸಹಾಯ ಸಹಕಾರ ಅಥವಾ ನಿಮ್ಮ ಅನುಗ್ರಹದಿಂದ ನಮಗೆ ಮದುವೆ ಆಗಬೇಕು, ಕೊಡು ತಾಯಿ ವರವನ್ನು ಅಂತ ಕೇಳೋದಾದರೆ ಎರಡೂ ಕಡೆ ಪ್ರಸಾದವನ್ನು ಇಡ್ತೇವೆ. ಬಲ ಮತ್ತು ಎಡ. ಬಲಭಾಗದಿಂದ ಪ್ರಸಾದ ಆಯಿತು ಅಂತಂದರೆ ಆಗ್ತದೆ, ಅದನ್ನು ವರವನ್ನು ಕೊಟ್ಟಿದೆ ಅಂತ ಅರ್ಥ. ಎಡಭಾಗದಿಂದ ಆಗಿದೆ ಅಂತಂದರೆ ಈ ವರ್ಷ ಆಗೋದಿಲ್ಲ ಅಥವಾ ನಮ್ಮಿಂದ ಏನಾದರೂ ಒಂದು ಲೋಪದೋಷ ಇದೆ ಅನ್ನುವಂಥದ್ದು ಅರ್ಥ. ಈ ರೀತಿಯಾಗಿ ಎಡ ಮತ್ತು ಬಲಕ್ಕೆ ಪ್ರಸಾದವನ್ನು ಕೊಡುವಂತಹದ್ದು ನಮ್ಮಲ್ಲಿ ಒಂದು ವಿಶೇಷ. ಇದು ಬೇರೆ ಕಡೆಯೂ ಇರಬಹುದು, ಬಟ್ ನಮ್ಮಲ್ಲಿ ತಲಾಂತರವಾಗಿ ಇದು ನಡ್ಕೊಂಡು ಬಂದಿರುವಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಆದ್ರೂ ಮೊದಲು ನಾವು ಈ ಅಮ್ಮನರಲ್ಲಿ ಕೇಳುವಂತಹ ಪರಿಪಾಠ ಈಗಲೂ ನಮ್ಮ ಮನೆಯಲ್ಲಿ ನಡ್ಕೊಂಡು ಬಂದಿದೆ, ಈಗಲೂ ಸಹ ಮುಂದುವರೆದಿದೆ. ಮದುವೆ ಇರ್ಬೋದು, ಹಬ್ಬ ಇರ್ಬೋದು. ಆವಾಗೆಲ್ಲ ಹೇಗೆ ಆಗ್ತಿತ್ತು ಅಂದರೆ, ಇವತ್ತು ಮೊದಲಿಂದ ನಾನು ಉಳುಮೆಗೆ ಎತ್ತನ್ನು ಕಟ್ಟಬೇಕು, ಇವತ್ತು ಕಟ್ಟಿದ್ರೆ ಹೇಗೆ ಅಮ್ಮ ಅಂತಂದು ಕೇಳ್ಕೊಂಡು ಹೋಗೋದು ಸಹ ಇಲ್ಲೇ ಆಗಿತ್ತು. ಅಷ್ಟೊಂದು ನಂಬಿಕೆ, ಅಷ್ಟೊಂದು ಆರಾಧನೆಗಳು, ವಿಚಾರಗಳು ಇಲ್ಲಿ ನಮ್ಮೊಂದು ಅವಿನಾಭಾವವಾಗಿ ನಡ್ಕೊಂಡು ಬರ್ತಾಯಿತ್ತು. ಇದು ದೇವತೆಗೆ ಅಲಂಕಾರ ಮಾಡಿದಿರಿ, ತೀರ್ಥಂಕರರಿಗೆ ಅಲಂಕಾರ ಮಾಡಿ? ತೀರ್ಥಂಕರರಿಗೆ ಅಲಂಕಾರ ಅಲ್ಲ, ನಿರಾಭರಣಧಾರಿಗಳವರು. ಅವರು ಯಾವುದೇ ಆಡಂಬರಗಳನ್ನು ಅಥವಾ ಮತ್ತೊಂದನ್ನು ಮುಗಿದೊಂದನ್ನು ಅವರು ಒಪ್ಪೋದಿಲ್ಲ. ಅವರು ಮೋಕ್ಷ ಮಾರ್ಗವನ್ನು ಅನುಸರಿಸಿ ಮೋಕ್ಷಕ್ಕೆ ಹೋಗಿದ್ದಾರೆ. ಅಂದರೆ ಎಲ್ಲ ಕುಟುಂಬದ ಜನ್ಮ ಭವ ಬಂಧನಗಳನ್ನು ಹೊರತುಪಡಿಸಿ ತಾವು ಮೋಕ್ಷವನ್ನು ಕಂಡುಕೊಂಡಿರೋದ್ರಿಂದ ನಾವು ಅವರ ಮಾರ್ಗವನ್ನು ಅನುಸರಿಸಬೇಕು. ಕಷ್ಟ ಸುಖ ಬಂದರೆ ದೇವತೆಗಳನ್ನು ಅಂದರೆ ಯಕ್ಷಿಣಿಯರನ್ನು ಕೇಳಬೇಕು. ಓಕೆ, ಇಲ್ಲಿ ಮುಂದೆ 2 ದೇವತೆಗಳನ್ನ ನೋಡ್ತೀವಲ್ಲ, ಇದ್ರ ವಿಶೇಷತೆ? ಇವರು ಸಹ ಜ್ವಾಲಾಮಾಲಿನಿ ಅಮ್ಮನವರು. ಇವರನ್ನು ಯಾಕೆ ಪ್ರತಿಷ್ಠೆ ಮಾಡಿದೆವು ಅಂತಂತಂದರೆ 1992ರಲ್ಲಿ ಇಲ್ಲಿರ್ತಕ್ಕಂತಹ ಸ್ವರ್ಣವರ್ಣದ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರು ಕಳುವಾಗತ್ತೆ. ಸ್ವರ್ಣ ಬಂಗಾರದ್ದೇ ಹೆಚ್ಚು ಕಡಿಮೆ 2 kg ಆಸುಪಾಸಿತ್ತು, 2 kg ಆಸುಪಾಸಿತ್ತು. ಅದು ಚೆನ್ನಭೈರಾದೇವಿ ಕಾಲಘಟ್ಟಕ್ಕಿಂತ ಹಿಂದಿನದ್ದದು. ಅದು ಕಳ್ಳತನ ಆಗತ್ತೆ. ಕಳ್ಳತನ ಆದಾಗ ಪೀಠವನ್ನು ಖಾಲಿ ಇಡಬಾರ್ದು ಅನ್ನೋಂಥ ದೃಷ್ಟಿಯಿಂದ ಅದನ್ನು ಮಾಡುವ ಪೂರ್ವದಲ್ಲಿ ಈ ಅಮ್ಮನವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು. ಹಾಗಾಗಿ ಇವರೂ ಸಹ ಜ್ವಾಲಾಮಾಲಿನಿ ಅಮ್ಮನವರು. ಅವರು ಬ್ರಹ್ಮಯಕ್ಷ ಅಂತ ಹೇಳಿ ನಾವು ಕರಿತೇವೆ. ಬ್ರಹ್ಮಯಕ್ಷ ಅಥವಾ ಕ್ಷೇತ್ರಪಾಲ ಅಂತಂದು ಹೇಳಿ.
ಸೊ ಅವರು ಸಹ ವಿಶೇಷ ಕಲ್ಲು ಹೀಗೆ ಹೊಡೆದ್ರೆ ಟಣ್ ಅನ್ನತ್ತದು. ಅವರು ಸಹ ಬಸದಿಯ ಹೊರಭಾಗದಲ್ಲಿರುವಂಥವ್ರು. ಆಮೇಲೆ ಜ್ವಾಲಾಮಾಲಿನಿ ಅಮ್ಮನವರ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಕೂಷ್ಮಾಂಡಿನಿ ಮತ್ತು ಪದ್ಮಾವತಿ ಅಮ್ಮನವರು ಇದ್ದಾರೆ. ಸಾಮಾನ್ಯವಾಗಿ ಗೇರುಸೊಪ್ಪ ಒಂದು ಕಲ್ಪನೆಯಲ್ಲಿ ಬಹುತೇಕ ಯಕ್ಷಿಣಿಯರು ಸ್ಟ್ಯಾಂಡಿಂಗ್ ಪೊಸಿಷನ್ ಅಂದರೆ ಖಡ್ಗಾಸನದಲ್ಲಿಯೇ ಇರ್ತಾರೆ. ಜಾಸ್ತಿ ಖಡ್ಗಾಸನಕ್ಕೆ ಪ್ರಾಶಸ್ತ್ಯ. ಇಲ್ಲಿ ನೋಡ್ರಿ, ಇಲ್ಲಿ ಕೂಷ್ಮಾಂಡಿನಿ ಅಮ್ಮನವರು ಸಹ ಸಿಂಹವಾಹಿನಿಯಾಗಿದ್ದಾಳಲ್ಲಿ. ಈ ಕಡೆ ಬಲಭಾಗದಲ್ಲಿ, ದೇವರ ಬಲಭಾಗದಲ್ಲಿ. ಎಡಭಾಗದಲ್ಲಿ ಪದ್ಮಾವತಿ ಅಮ್ಮನವರು ನಿಂತಿರುವ ಸ್ಟ್ಯಾಂಡಿಂಗ್ ಖಡ್ಗಾಸನದಲ್ಲಿದ್ದಾರೆ. ಹಾಗೆ ಬಹುತೇಕ ಯಕ್ಷಿಣಿಯರು ಗೇರುಸೊಪ್ಪೆಯಲ್ಲಿ ಖಡ್ಗಾಸನದಲ್ಲೇ ಇರ್ತಾರೆ. ಗೇರುಸೊಪ್ಪೆ ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲೆಲ್ಲ ಹಾಗೇ ಇದೆ. ಸರ್ ಇದೇನಿದು? ಇದು ಧವಲ ಮತ್ತು ಜಯಧವಲ ಕೃತಿಗಳ ಸಂಪುಟಗಳಿವು. ಇವುಗಳು ನಮ್ಮ ಮೂಡುಬಿದ್ರೆ ಮಠದಿಂದ ಮಾಡಿರ್ತಕ್ಕಂಥವುಗಳು. ಇವುಗಳು ಒಟ್ಟು 16-17 ಸಂಪುಟಗಳು ಬರ್ತವೆ. ಜೈನ ಆಗಮ ಶಾಸ್ತ್ರಗಳು ಇದರಲ್ಲಿದ್ದಾವೆ. ಓಕೆ. ಯಾವ ಭಾಷೆಯಲ್ಲಿದೆ? ಇದು ಆಲ್ಮೋಸ್ಟ್ ಆಲ್ ಪ್ರಾಕೃತ ಭಾಷೆಯಲ್ಲಿದೆ. ಇದೀಗ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಬೆಳಗೊಳದ ಸ್ವಾಮೀಜಿಗಳು ಅನ್ಸುತ್ತೆ. ಓಕೆ ಸರ್, ಇಲ್ಲಿ ಅದರಲ್ಲೆಲ್ಲ ಏನೆಲ್ಲ ಇರುತ್ತೆ ಸರ್? ಆಗಮಶಾಸ್ತ್ರದಲ್ಲಿ ಪ್ರತಿಯೊಂದು ಆರಾಧನೆ ಹೇಗೆ ಮಾಡಬೇಕು ಅನ್ನುವಂಥದ್ದಿರುತ್ತೆ, ದೇವ ಪ್ರತಿಷ್ಠೆ ಹೇಗೆ ಮಾಡಬೇಕು ಅನ್ನುವಂಥದ್ದಿರುತ್ತೆ, ಆನಂತರ ದೇವರಿಗೆ ಶಕ್ತಿ ಹೇಗೆ ತುಂಬಬೇಕು ಅಂತಿರುತ್ತೆ, ದೇವರಿಗೆ ಮಂತ್ರಾಕ್ಷರಗಳನ್ನು ಹೇಗೆ ಬರೀಬೇಕು, ದೇವರಿಗೆ ಶಕ್ತಿ ಬರಬೇಕು ಅನ್ನುವಂಥದ್ದಿರುತ್ತೆ, ವಿಸರ್ಜನೆ ಮಾಡೋದು ಹೇಗೆ ಅನ್ನುವಂಥದ್ದಿರುತ್ತೆ. ಪ್ರತಿಯೊಂದು ಸಹ ಅದರಲ್ಲಿರುತ್ತೆ. ನಾಗಾರಾಧನೆ ಹೇಗೆ ಮಾಡಬೇಕು, ನಾಗರುಗಳು ಯಾರು, ಯಾವಾಗ ಆಹ್ವಾನ ಮಾಡ್ಕೊಳ್ಬೇಕು, ಯಾವಾಗ ಅವುಗಳನ್ನು ಸಂತೃಪ್ತಿಗೊಳಿಸಬೇಕು, ಹೇಗೆ ಪೂಜಿಸಬೇಕು, ಯಾರು ಪೂಜಿಸಬೇಕು, ಯಾವಾಗ ಪೂಜಿಸಬೇಕು, ಅದೆಲ್ಲ ಇವುಗಳಲ್ಲಿ ಬರುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.